ನಗರದ ಸ್ಯಾಟಲೈಟ್ ಪಾರ್ಕಿಂಗ್ನಲ್ಲಿ ನಡೆದ ಭೀಕರ ಅಪಘಾತದಲ್ಲಿ 45 ವರ್ಷದ ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ದಾರೆ. ಪಾರ್ಕಿಂಗ್ನಲ್ಲಿ ಕಾರು ರಿವರ್ಸ್ ತೆಗೆದುಕೊಳ್ಳುವಾಗ ಸಂಭವಿಸಿದ ದುರ್ಘಟನೆಯಲ್ಲಿ ಗಂಡ ಪತ್ನಿ ಎದುರೇ ಪ್ರಾಣ ಬಿಟ್ಟಿದ್ದಾರೆ. ಮೃತ ದುರ್ದೈವಿಯನ್ನ ಸಿದ್ಧಾರ್ಥ ನಗರದ ಸುಂಕದಕಟ್ಟೆ ನಿವಾಸಿ ಶ್ಯಾಮ ದೊರೆ 45 ವರ್ಷ ಅಂತ ಗುರುತಿಸಲಾಗಿದೆ. ಬೆಳಗ್ಗೆ 5 ಗಂಟೆ ಸುಮಾರಿಗೆ ಈ ಅಪಘಾತ ನಡೆದಿದೆ. ತಮಿಳುನಾಡಿನಿಂದ ಬೆಂಗಳೂರಿಗೆ ಬಂದಿದ್ದ ಶ್ಯಾಮದೊರೆ ಮತ್ತು ಅವರ ಪತ್ನಿ ಜಯಶ್ರೀ ಮಗಳ ಮನೆಗೆ ಹೋಗೋದಕ್ಕೆ ಸ್ಯಾಟಲೈಟ್ ಪಾರ್ಕಿಂಗ್ನಿಂದ ಕಾರಿನಲ್ಲಿ ಹೊರಡೋದಕ್ಕೆ ಸಿದ್ಧರಾಗಿದ್ರು. ಕಾರು ಮಾಲೀಕರು ಪಾರ್ಕಿಂಗ್ ಹುಡುಗ ಬಾಲಸುಬ್ರಹ್ಮಣ್ಯ ಎಂಬಾತನಿಗೆ ಕಾರು ನಿಲ್ಲಿಸೋದಕ್ಕೆ ಕೀ ಕೊಟ್ಟು ತೆರಳಿದ್ರು. ಈ ವೇಳೆ ಬಾಲಸುಬ್ರಹ್ಮಣ್ಯ ಕಾರನ್ನ ರಿವರ್ಸ್ ತೆಗೆದುಕೊಳ್ಳುವಾಗ ಹಿಂದೆ ನಿಂತಿದ್ದ ಬಸ್ಗೆ ಅಪ್ಪಳಿಸಿದ್ದಾನೆ. ಕಾರು ಮತ್ತು ಬಸ್ನ ಮಧ್ಯೆ ಸಿಲುಕಿದ ಶ್ಯಾಮದೊರೆ ಗಂಭೀರವಾಗಿ ಗಾಯಗೊಂಡು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಪತ್ನಿ ಜಯಶ್ರೀ ಅವರ ಕಣ್ಣ ಎದುರೇ ಈ ದುರ್ಘಟನೆ ನಡೆದಿದ್ದು ಆಕೆಯ ಆಕ್ರಂದನ ಮುಗಿಲು ಮುಟ್ಟಿದೆ. ನನ್ನ ಕಣ್ಣೆದುರೇ ಗಂಡನ ಪ್ರಾಣ ಹೋಯ್ತು ಅಂತ ಪೊಲೀಸ್ ಠಾಣೆ ಮುಂದೆ ಜಯಶ್ರೀ ಗೋಳಾಡಿದ್ದಾರೆ. ವಿಶೇಷ ಅಂದ್ರೆ ದಂಪತಿ ತಮಿಳುನಾಡಿನಿಂದ ಸಂಬಂಧಿಕರೊಬ್ಬರ ಸಾವಿನ ಮನೆಯಿಂದಲೇ ಬೆಂಗಳೂರಿಗೆ ಬಂದಿದ್ರು. ಸಾವಿನ ಮನೆಯಿಂದ ಹಿಂದಿರುಗ್ತಾ ಇದ್ದವರು ತಾವೇ ಸಾವಿನ ಮನೆ ಸೇರಿದ್ದು ವಿಪರ್ಯಾಸ ಅಂತ ಸ್ಥಳೀಯರು ಮಾತನಾಡ್ಕೊಳ್ತಿದ್ದಾರೆ. ಬ್ಯಾಟರಾಯನಪುರ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ಅಪಘಾತಕ್ಕೆ ಕಾರಣನಾದ ಚಾಲಕ ಬಾಲಸುಬ್ರಹ್ಮಣ್ಯನನ್ನ ಬ್ಯಾಟರಾಯನಪುರ ಪೊಲೀಸರು ವಶಕ್ಕೆ ಪಡೆದು ತನಿಖೆ ನಡೆಸುತ್ತಿದ್ದಾರೆ.